ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತಿನ ವಿಡಿಯೋದಲ್ಲಿ ಪೋಷನ್ ಟ್ರ್ಯಾಕರ್ನಲ್ಲಿ ಮಂತ್ಲಿ ಪ್ರೋಗ್ರೆಸ್ ರಿಪೋರ್ಟು ಯಾವ ರೀತಿಯಾಗಿ ನೋಡ್ಬೋದು ಮತ್ತು ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತೇಳಿ ನಾನು ತಿಳಿಸಿಕೊಡುತ್ತೇನೆ. ಪೋಷನ್ ಟ್ರ್ಯಾಕರ್ ಲಾಗಿನ್ ಆದ ನಂತರ ನೀವು ಮೋರ್ ಬಟನಲ್ಲಿ ಡ್ಯಾಶ್ಬೋರ್ಡ್ ಮಂತ್ಲಿ ಪ್ರೋಗ್ರೆಸ್ ರಿಪೋರ್ಟ್ ಅಂತಿದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಬೆನಿಫಿಷರಿ, ಸಪ್ಲಿಮೆಂಟರಿ ನ್ಯೂಟ್ರಿಷನ್, ಪ್ರೀ ಸ್ಕೂಲ್ ಎಜುಕೇಷನ್, ಹೋಮ್ ವಿಸಿಟ್, ಗ್ರೋತ್ ಮಾನಿಟರಿಂಗ್, ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಈ ರೀತಿಯಾಗಿ ನಿಮಗೆ ಮಂತ್ಲಿ ಪ್ರೋಗ್ರೆಸ್ ರಿಪೋರ್ಟಲ್ಲಿದೆ. ಒಂದೊಂದಾಗಿ ನೀವು ಬೆನಿಫಿಷರಿ ಯಾವ ಟೋಟಲು 127 ಇದೆ, ಅದರಲ್ಲಿ ಯಾವ ಕ್ಯಾಟಗರಿ ಹೊಸ ನ್ಯೂ ಬೆನಿಫಿಷರಿ ಎಂಟ್ರಿ ಎಷ್ಟಾಗಿದೆ ಅಂತೇಳಿ ನೀವು AWC ಮೈಗ್ರೇಷನು ಇನ್ಆ್ಯಕ್ಟಿವ್ ಡ್ಯೂರಿಂಗ್ ದ ಮಂತ್ ಅಂತಿದೆ. ನೀವು ಡಾಟಾ ಮೇಲೆ ಕ್ಲಿಕ್ ಮಾಡಬೇಕು. ಡೀಟೇಲ್ಸ್ ಆಗಿ ನೋಡಬೇಕಂತಂದರೆ ಡೀಟೇಲ್ಸ್ ಆಗಿ ಇಲ್ಲಿದೆ. ನೀವು ಡಾಟಾ ಎಷ್ಟು ಸಂಖ್ಯೆ ಯಾವ್ಯಾವ ಬೆನಿಫಿಷರಿ ಹೊಸದಾಗಿ ಎಂಟ್ರಿ ಆಗಿದ್ದಾರೆ ಅಂತೇಳಿ ನೀವು ನೋಡ್ಕೋಬೋದಾಗುತ್ತೆ. ಇಲ್ಲಿ ನ್ಯೂಲಿ ರಿಜಿಸ್ಟರ್ಡ್ ಎಸ್ ಅಂತಿದೆ, ಸ್ಟೇಟಸ್ಸು ನ್ಯೂಲಿ ಆ್ಯಡೆಡ್. ಇಲ್ಲಿ ಯಾವ್ಯಾವ ಬೆನಿಫಿಷರಿ ಹೊಸದಾಗಿ ಎಂಟ್ರಿ ಮಾಡಿದ್ದೀವಿ, ಯಾವ ಬೆನಿಫಿಷರಿ ಮೈಗ್ರೇಷನ್ ಕ್ಯಾಟಗರಿ ಚೇಂಜಸ್ ಆಗಿದೆ ಅಂತೇಳಿ ನೀವು ನೋಡ್ಕೋಬೋದಾಗುತ್ತೆ. ಇಲ್ಲಿ ನೀವು ಕ್ಯಾಟಗರಿ ಮೈಗ್ರೇಟೆಡ್ ಆಗಿದೆ ಈ ಮಗು. ಕ್ಯಾಟಗರಿ ಚೇಂಜಸ್ ಬಗ್ಗೆ ನೀವು ಮಂತ್ಲಿ MPR ರಿಪೋರ್ಟಲ್ಲಿ ಕೂಡ ನೀವು ಅಂಗನವಾಡಿ ಕಾರ್ಯಕರ್ತರು ಕೂಡ ನೋಡ್ಕೋಬೋದು. ಅದೇ ರೀತಿಯಾಗಿ ನೀವು ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಡೀಟೇಲ್ಸ್ ಆಗಿ ನಿಮಗೆ ಬೆನಿಫಿಷರಿ ವೈಸ್ ಸಿಗುತ್ತೆ. ಪ್ರೆಗ್ನೆಂಟ್ ವುಮೆನ್, ಲ್ಯಾಕ್ಟೇಟಿಂಗ್ ಮದರ್, 0 to 6 month, 6 month to 3 years, 3 to 6 years ಎಷ್ಟೆಷ್ಟು ಮಕ್ಕಳಿದ್ದಾವೆ, ಯಾವ ಕ್ಯಾಟಗರಿ ಮೈಗ್ರೇಷನ್ ಚೇಂಜ್ ಆಗಿದೆ ಮತ್ತು ಹೊಸ ಬೆನಿಫಿಷರಿ ಯಾವ ಕ್ಯಾಟಗರಿಯಲ್ಲಿ ಎಂಟ್ರಿ ಆಗಿದೆ ಅಂತೇಳಿ ನೀವು ಆ ಮಂತಲ್ಲಿ ಎಂಟ್ರಿ ಆಗಿರುವಂಥ ಬೆನಿಫಿಷರಿನ ನೀವು ಮಂತ್ಲಿ ರಿಪೋರ್ಟಲ್ಲಿ ನೀವು MPR ಅಲ್ಲಿ ನೋಡ್ಕೋಬೋದು. ಪ್ರೆಗ್ನೆಂಟ್ ವುಮೆನ್, ಲ್ಯಾಕ್ಟೇಟಿಂಗ್ ಮದರಲ್ಲಿ 19 ಆ್ಯಕ್ಟಿವ್ ಬೆನಿಫಿಷರಿ ಇದೆ, ಅದರಲ್ಲಿ AWC ಮೈಗ್ರೇಷನ್ ಆಗಿದೆ, ಒಂದು ಇನ್ಆ್ಯಕ್ಟಿವ್ ಡ್ಯೂರಿಂಗ್ ದ ಮಂತ್ ಅಂತಿದೆ. ಅದೇ ರೀತಿಯಾಗಿ ಸಪ್ಲಿಮೆಂಟರಿ ನ್ಯೂಟ್ರಿಷನ್ನು ಎಷ್ಟು ಜನಕ್ಕೆ HM ಮತ್ತು THR ಕೊಟ್ಟಿದ್ದಾರೆ ಅಂತೇಳಿ ಈ ಡಾಟಾ ಇದೆಯಲ್ವ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ನಿಮಗೆ HM ಎಷ್ಟು ಕೊಟ್ಟಿದ್ದೀರಾ, THR ಎಷ್ಟು ಜನ ಕೊಟ್ಟಿದ್ದೀರಾ ಅಂಥೇಳಿ, ಎಷ್ಟು ದಿನ ಕೊಟ್ಟಿದ್ದಾರೆ ಅಂತೇಳಿ ನಿಮಗೆ ಮಂತ್ಲಿ MPR ಅಲ್ಲಿ ಕೂಡ ಸಿಗುತ್ತೆ ಪೋಷನ್ ಟ್ರ್ಯಾಕರ್ನಲ್ಲಿ. ಈ ರೀತಿಯಾಗಿ ನೀವು ಮಂತ್ಲಿ ರಿಪೋರ್ಟಲ್ಲಿ ನೋಡ್ಕೋಬೋದು. ಅದನ್ನೇ ನೀವು ಡೀಟೇಲ್ಸ್ ಆಗಿ ನೋಡ್ಬೇಕಂತಂದರೆ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೆಗ್ನೆಂಟ್ ವುಮೆನು, ಲ್ಯಾಕ್ಟೇಟಿಂಗ್ ಮದರು, 6 month to 3 years, 3 to 6 years. ಅದೇ ರೀತಿಯಾಗಿ ಪ್ರೀ ಸ್ಕೂಲ್ ಎಜುಕೇಷನು 3 to 6 ಮಕ್ಕಳು ಎಷ್ಟಿದ್ದಾರೆ ಅದು ನೋಡ್ಕೋಬೋದು ನೀವು. 25 days ಅಟೆಂಡೆಡ್ ಪ್ರೀ ಸ್ಕೂಲ್ ಎಜುಕೇಷನ್ ಅಂತಿದೆ. ನಂಬರ್ ಆಫ್ ಡೇಸ್ ಅಟೆಂಡೆಡ್ AWC ಪ್ರೀ ಸ್ಕೂಲ್ ಎಜುಕೇಷನ್ ಅಂತಿದೆ, 25 days ಅಂತಿದೆ. ಅದೇ ರೀತಿಯಾಗಿ ನೀವು ಹೋಮ್ ವಿಸಿಟ್ ಕೂಡ ನೀವು ನೋಡ್ಕೋಬೋದು. ಕಂಪ್ಲೀಟೆಡ್ ಯಾವುದಾಗಿದೆ, ಡ್ಯೂ ಯಾವುದಿದೆ, ಮಿಸ್ಡ್ ಯಾವುದಾಗಿದೆ ಅಂತೇಳಿ ನೀವು ನೋಡ್ಕೋಬೋದು. ಇಲ್ಲಿ ಮಿಸ್ಡ್ ಅಂತಿದೆ. ಇಲ್ಲಿ ನಂಬರ್ ಸಿಗುತ್ತೆ. ಆಮೇಲೆ ಡೀಟೇಲ್ಸಲ್ಲಿ ನಿಮಗೆ ಯಾವ ಕ್ಯಾಟಗರಿದು ನಿಮಗೆ ಕಂಪ್ಲೀಟ್ ಆಗಿದೆ ಮತ್ತು ಡ್ಯೂ ಆಗಿದೆ ಅಂತೇಳಿ, ಮಿಸ್ ಆಗಿದೆ ಅಂತೇಳಿ ತೋರಿಸ್ತದೆ. ಅದೇ ರೀತಿಯಾಗಿ ಗ್ರೋತ್ ಮಾನಿಟರಿಂಗು ಅತಿ ಮುಖ್ಯವಾಗಿ ನಾವು ಗ್ರೋತ್ ಮಾನಿಟರಿಂಗ್ ನಾವು ಅತಿ ಅವಶ್ಯಕತೆವಾಗಿರುತ್ತದೆ. ಯಾಕೆಂದರೆ ಈ ಮಕ್ಕಳ ಬೆಳವಣಿಗೆ ಮತ್ತು ಕುರಿತು ಎಲ್ಲ ಇಲಾಖೆ ಮತ್ತು ಸಭೆಗಳಲ್ಲಿ ಈ ಮಾಹಿತಿ ಕೇಳುತ್ತಿರುವುದರಿಂದ ಸರಿಯಾಗಿ ಮಾಹಿತಿಯನ್ನು ನಾವು ಎಂಟ್ರಿ ಮಾಡಿಕೊಂಡು ನಾವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಮಗುವಿಂದು. ಈ ರೀತಿಯಾಗಿ ನೀವು ಲಾಸ್ಟ್ ಮಂತಲ್ಲಿ height ಎಷ್ಟಿತ್ತು, ವೇಟ್ ಎಷ್ಟಿದೆ ಅಂತೇಳಿ ಇದೆ, ಮತ್ತು ಸ್ಟೇಟಸ್ ಇದೆ. ಶ್ಯಾಮು ಮ್ಯಾಮ್ ಬಗ್ಗೆ ನೀವು ಎಂದು ಮೆಜರ್ಮೆಂಟ್ ಮಾಡಿದ್ದಾರೆ ಅಂತೇಳಿ ಡೇಟ್ ಕೂಡ ಸಿಗುತ್ತೆ. ಯಾವ ಮಗು ಎಲ್ಲ ಮಾಡ್ರೇಟ್ ಇದೆ, ಸ್ಟಂಟಿಂಗ್ ಇದೆ, ಈ ರೀತಿಯಾಗಿ ನೀವು ಮಂತ್ಲಿ ರಿಪೋರ್ಟಲ್ಲಿ ನೋಡ್ಕೋಬೋದು. ಡೀಟೇಲ್ಸು ಆ ಮಗುವಿಂದ ಎಲ್ಲನೂ ಡೀಟೇಲ್ಸ್ ಸಿಗುತ್ತೆ, ಯಾವುದ್ಯಾವುದು ಕ್ಯಾಟಗರಿಯಲ್ಲಿ ಯಾವುದ್ಯಾವುದು ಇದೆ ಅಂಥೇಳಿ. ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಅಂತೇಳಿದೆ,
ನೀವು ಇದನ್ನು ಕಡ್ಡಾಯವಾಗಿ ನಾವು MPR ರಿಪೋರ್ಟ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ನೋಡಿದ್ವಿ, ಇದೇ ರಿಪೋರ್ಟ್ನ ನಾವು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಅಂತೇಳಿ ನಾನು ತಿಳಿಸ್ತಾ ಇದ್ದೀನಿ. ಈ ಕೆಳಗಡೆ ನೀವು ಮಂತ್ಲಿ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಕೆಳಗಡೆ ಒಂದು ಫೈಲ್ ಮ್ಯಾನೇಜರ್ ಇದೆ, ಡೌನ್ಲೋಡ್ ಮಂತ್ಲಿ ರಿಜಿಸ್ಟರ್ ಅಂತಿದೆ. ಇದರ ಮೇಲೆ ಯಾರೋ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಫ್ಯಾಮಿಲಿ ಡೀಟೇಲ್ಸ್ ಸಿಗುತ್ತೆ. ಫ್ಯಾಮಿಲಿ ಡೀಟೇಲ್ಸ್ ಈಗ ಡೌನ್ಲೋಡ್ ಮಾಡಬೇಕಾಗುತ್ತೆ. ಫೈಲ್ ಡೌನ್ಲೋಡ್ ಸಕ್ಸಸ್ಫುಲ್ ಅಂತಿದೆ. ನಿಮಗೆ ಡೌನ್ಲೋಡ್ ಮೇಲೆ ನೋಟಿಫಿಕೇಷನ್ ಬರುತ್ತೆ, ಅದನ್ನ PDF ಇದೆ. ಈ ರೀತಿಯಾಗಿ ನಿಮಗೆ ರಿಜಿಸ್ಟರ್ಡ್ ಬೆನಿಫಿಷರಿದು ಕ್ಯಾಟಗರಿ ವೈಸ್ ಸಿಗುತ್ತೆ. ನಿಮಗೆ SC ST ಅದರ್ಸ್ ಟೋಟಲ್ ಸಿಗುತ್ತೆ. ಮತ್ತು ಅದರಲ್ಲಿ ನಿಮಗೆ ಸೆಲ್ಫ್ ರಿಜಿಸ್ಟರ್ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಆಗಿದ್ದಾರೆ, ಅಥವಾ ಆಧಾರ್ ಮುಖಾಂತರ ಸೆಲ್ಫ್ ರಿಜಿಸ್ಟ್ರೇಷನ್ ಅಥವಾ ಆಧಾರಿಂದ ರಿಜಿಸ್ಟ್ರೇಷನ್ ಆಗಿದ್ದಾರೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ನಿಮಗೆಲ್ಲ ಬೆನಿಫಿಷರಿ ಮಾಹಿತಿ ಸಿಗುತ್ತೆ. ಡೇಟ್ ಆಫ್ ಬರ್ತು ಸಿಗುತ್ತೆ, ಅವರು ಎಷ್ಟು ವರ್ಷ ಇದ್ದಾರೆ ಅಂತೇಳಿ ಸಿಗುತ್ತೆ, ಯಾವ ಕ್ಯಾಟಗರಿ ಟೈಪು, ರಿಲಿಜನ್ಸ್ ಕೂಡ ಸಿಗುತ್ತೆ. ಈ ರೀತಿಯಾಗಿ ನಮಗೆ ಪೋಷನ್ ಟ್ರ್ಯಾಕರಲ್ಲಿ ನಾವು ನೋಡ್ಕೋಬೋದಾಗುತ್ತೆ ಡೌನ್ಲೋಡ್ ಮಾಡಿಕೊಂಡು. ಅದೇ ರೀತಿಯಾಗಿ ಸಪ್ಲಿಮೆಂಟರಿ ಫುಡ್ ಸ್ಟಾಕ್ ಕೂಡ ಇದೆ. ನಮಗೆ ಪ್ರೀ ಸ್ಕೂಲ್ ಎಜುಕೇಷನ್ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ರಿಕ್ವೆಸ್ಟೆಡ್ ಅಂತಿದೆ, ರಿಕ್ವೆಸ್ಟ್ ಇರೋದನ್ನ ರಿಕ್ವೆಸ್ಟೆಡ್ ಬಂದಾದ ನಂತರ ನಾವು ಇಲ್ಲಿ ರಿಫ್ರೆಶ್ ಮಾಡಬೇಕಾಗುತ್ತೆ. ರಿಫ್ರೆಶ್ ಮಾಡಿದ ನಂತರ ನಮಗೆ ಡೌನ್ಲೋಡ್ ಆಪ್ಷನ್ಸು ಡೌನ್ಲೋಡ್ಗೆ ಎನೇಬಲ್ ಆಗುತ್ತೆ. ನೀವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ ನಂತರ ನಮಗೆ ಮೇಲೆ ನೋಟಿಫಿಕೇಷನ್ ಬರುತ್ತೆ, ಡೌನ್ಲೋಡ್ ಆಗಿರೋದು ಪೇಜು ನೀವು PDF ಅಲ್ಲಿ ಓಪನ್ ಮಾಡ್ಕೋಬೋದು. ಯಾವೆಲ್ಲ ಮಗು ಯಾವ ಕ್ಯಾಟಗರಿ ವೈಸು ನಿಮಗೆ ಯಾವ್ಯಾವ ಕ್ಯಾಟಗರಿ ನೀವು ಎಂಟ್ರಿ ಮಾಡಿರ್ತೀರ, ನೀವು ಬೆನಿಫಿಷರಿ ಲಿಸ್ಟಲ್ಲಿ ನೋಡ್ಕೋದು ಬದಲು ನೀವು ಮಂತ್ಲಿ MPR ಅಲ್ಲಿ ಕ್ಯಾಟಗರಿ ವೈಸು ನಿಮಗೆ ಬೆನಿಫಿಷರಿ ವೈಸು ಮತ್ತು ಕ್ಯಾಟಗರಿ ವೈಸು ಮಾಹಿತಿ ಸಿಗುತ್ತೆ. ಪ್ರೆಗ್ನೆನ್ಸಿ ಆ್ಯಂಡ್ ಡೆಲಿವರಿ ರಿಕ್ವೆಸ್ಟ್ ಕೊಡಿ. ರಿಕ್ವೆಸ್ಟೆಡ್ ಆಗುತ್ತೆ. ರಿಕ್ವೆಸ್ಟೆಡ್ ಆದ ನಂತರ ನೀವು ಒಂದು ಸಲ ನೀವು ಮೇಲೆ ಬಂದು ಅದು ರಿಫ್ರೆಶ್ ಮಾಡಿ ಪೇಜ್ನ, ನಿಮಗೆ ಡೌನ್ಲೋಡ್ ಆಪ್ಷನ್ಸು ಎನೇಬಲ್ ಆಗುತ್ತೆ. ಅತಿ ಮುಖ್ಯವಾಗಿ ನಾವು ಈ ಮಾಹಿತಿನ ನೋಡಲೇಬೇಕಾಗುತ್ತೆ. ಆ ಮಂತಲ್ಲಿ ಪ್ರೆಗ್ನೆನ್ಸಿ ಆ್ಯಂಡ್ ಡೆಲಿವರಿ, ಆ ಮಂತಲ್ಲಿ ಎಷ್ಟು ಜನ ಡೆಲಿವರಿ ಆದರು ಆ ಮಂತಲ್ಲಿ ಅಂತೇಳಿ ನಿಮಗೆ ಮಾಹಿತಿ ಸಿಗುತ್ತೆ. ನಂಬರ್ ಆಫ್ ಡೆಲಿವರೀಸ್, ಎಲ್ಲಿ ಡೆಲಿವರಿ ಆಗಿದೆ, ಇನ್ಸ್ಟಿಟ್ಯೂಷನಲ್ಲ ಅಥವಾ ಮನೆಯಲ್ಲಿ ಅಂತೇಳಿ ಇದೆ, ಅದೆಲ್ಲನೂ ನೀವು ನೋಡ್ಕೋಬೋದು. ಅದೇ ರೀತಿಯಾಗಿ ಎಲ್ಲ ಮಾಹಿತಿಗಳು ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದಾಗುತ್ತೆ. ಇದು ಪೋಷನ್ ಟ್ರ್ಯಾಕರ್ನಲ್ಲಿ MPR ರಿಪೋರ್ಟ್ನ ಯಾವ ರೀತಿಯಾಗಿ ನೋಡ್ಬೋದು ಮತ್ತು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.